ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಒಂದು ಮಹತ್ವದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. 2025-26ನೇ ಸಾಲಿನ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಜನವರಿ 29, 2026ರಂದು ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಮುಖ್ಯ ಆರ್ಥಿಕ ಸಲಹೆಗಾರರಾದಂತಹ ವಿ ಅನಂತನಾಗೇಶ್ವರನ್ ನೇತೃತ್ವದ ತಂಡವು ಈ ವರದಿಯನ್ನ ಸಿದ್ಧಪಡಿಸಿದೆ. ಆರ್ಥಿಕ ಸಮೀಕ್ಷೆ 2025-2026 ಕೇವಲ ಜಿಡಿಪಿ ಅಂದಾಜು, ಹಣದುಬ್ಬರ, ವಿತ್ತೀಯ ನಿರ್ವಹಣೆ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಹೂಡಿಕೆ, ವಿದೇಶಿ ವ್ಯಾಪಾರ, ತಂತ್ರಜ್ಞಾನ, ಹಣಕಾಸು ವಿಚಾರಗಳಿಗೆ ಸೀಮಿತವಾಗದೆ ಸಾಮಾಜಿಕ ಮತ್ತು ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಚರ್ಚಿಸಿದೆ. ಅದರಲ್ಲೊಂದು ಪ್ರಮುಖ ವಿಷಯವೇ ಮೊಬೈಲ್ ಅಡಿಕ್ಷನ್ ಅಥವಾ ಡಿಜಿಟಲ್ ಅಡಿಕ್ಷನ್. ಈ ಸಮೀಕ್ಷೆಯ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಸ್ಮಾರ್ಟ್ಫೋನ್, ಸಾಮಾಜಿಕ ಜಾಲತಾಣ, ಆನ್ಲೈನ್ ಗೇಮಿಂಗ್ ಮತ್ತು OTT ಪ್ಲಾಟ್ಫಾರ್ಮ್ಗಳ ಅತಿಯಾದ ಬಳಕೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಬೆಳೆಯುತ್ತಿದೆ. ವಿಶೇಷವಾಗಿ ಮಕ್ಕಳು ಮತ್ತು ಯುವಜನರಲ್ಲಿ ಡಿಜಿಟಲ್ ಅಡಿಕ್ಷನ್ ಪ್ರಮಾಣ ಹೆಚ್ಚುತ್ತಿದೆ ಎಂದು ಸಮೀಕ್ಷೆಯು ಎಚ್ಚರಿಕೆ ನೀಡಿದೆ. ಡಿಜಿಟಲ್ ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್ ಮತ್ತು ಆರ್ಥಿಕ ಸಮೀಕ್ಷೆಗೆ ಏನು ಸಂಬಂಧ ಎಂದು ಯೋಚಿಸುತ್ತಿರುವಿರಾ? ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊಬೈಲ್ ಅಡಿಕ್ಷನ್ ನಿಂದ ಉಂಟಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊಬೈಲ್ ಅಡಿಕ್ಷನ್ ನಿಂದ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ. ನಮ್ಮ ಮೊಬೈಲ್ ಅಡಿಕ್ಷನ್ ಸ್ಕ್ರೀನ್ ಟೈಮ್ ಹೆಚ್ಚಾದಂತೆ ನಮ್ಮ ಏಕಾಗ್ರತೆಯು ಕಡಿಮೆಯಾಗಿ ಉತ್ಪಾದಕತೆಯು ಕುಂಠಿತವಾಗುತ್ತದೆ. ದೈಹಿಕ ಚಟುವಟಿಕೆಗಳ ಪ್ರಮಾಣ ಇಳಿಕೆಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತದೆ. ಸಾಮಾಜಿಕ ಮಾಧ್ಯಮ ಮತ್ತು ಮೊಬೈಲ್ ಗೇಮಿಂಗ್ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ನಿಯಮ ಅಥವಾ ಜಾಗೃತಿ ಕಾರ್ಯಕ್ರಮಗಳ ಅಗತ್ಯತೆಗಳನ್ನು ಸಮೀಕ್ಷೆಯು ಪ್ರತಿಪಾದಿಸಿದೆ. ಮೊಬೈಲ್ ಅಡಿಕ್ಷನ್ ಇದು ಕೇವಲ ವೈಯಕ್ತಿಕ ಸಮಸ್ಯೆಯಲ್ಲ, ಇದು ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುವ ವಿಷಯ ಎಂದು ಆರ್ಥಿಕ ಸಮೀಕ್ಷೆ ಸ್ಪಷ್ಟಪಡಿಸಿದೆ. ಉತ್ಪಾದಕತೆ ಕುಸಿತ, ಆರೋಗ್ಯ ವೆಚ್ಚಗಳ ಹೆಚ್ಚಳ, ಮಾನವ ಸಂಪನ್ಮೂಲದ ಗುಣಮಟ್ಟ ಕುಗ್ಗುವುದು ಇವೆಲ್ಲವೂ ದೀರ್ಘಾವಧಿಯಲ್ಲಿ ಆರ್ಥಿಕತೆಗೆ ಹೊರೆಯಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಆರ್ಥಿಕ ಸಮೀಕ್ಷೆ ಕೆಲವು ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಮತ್ತು ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ನಿಯಂತ್ರಿತ ಪ್ರವೇಶ ಇರಬೇಕು ಎಂದು ಸಮೀಕ್ಷೆ ಸೂಚಿಸುತ್ತದೆ. ಶಿಕ್ಷಣ ಕೇವಲ ಆನ್ಲೈನ್ ಪ್ಲಾಟ್ಫಾರ್ಮ್ ಮೇಲೆ ಅವಲಂಬಿತವಾಗಬಾರದು ಎಂದು ಸಮೀಕ್ಷೆ ಹೇಳಿದೆ. ಶಾಲಾ ಶಿಕ್ಷಣದಲ್ಲಿ ಮಕ್ಕಳಿಗೆ ಮೊಬೈಲ್ ಅನ್ನು ಹೇಗೆ ಆರೋಗ್ಯಕರವಾಗಿ ಬಳಸಬೇಕು ಎಂಬುದರ ಬಗ್ಗೆ ಡಿಜಿಟಲ್ ಹೈಜೀನ್ ಮತ್ತು ಜಾಗೃತಿ ಶಿಕ್ಷಣವನ್ನು ನೀಡಬೇಕು ಎಂದು ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ಉದ್ಯೋಗಿಗಳು ಕೆಲಸದ ಅವಧಿಯ ನಂತರ ಡಿಜಿಟಲ್ ಸಂವಹನದಿಂದ ದೂರವಿರಲು ಪ್ರೋತ್ಸಾಹವನ್ನು ನೀಡಬೇಕು. ಇದರಿಂದ ಅವರ ಮಾನಸಿಕ ಒತ್ತಡ ಕಡಿಮೆಯಾಗಿ ಉತ್ಪಾದಕತೆ ಹೆಚ್ಚುತ್ತದೆ ಎಂದು ಇಂಡಿಯಾ ಬಜೆಟ್ನಲ್ಲಿ ತಿಳಿಸಲಾಗಿದೆ. ಮದ್ಯಪಾನ, ಧೂಮಪಾನದ ವಿರುದ್ಧ ಹೇಗೆ ಎಚ್ಚರಿಕೆ ನೀಡಲಾಗುತ್ತದೆಯೋ ಹಾಗೆ ಮೊಬೈಲ್ ಬಳಕೆಯ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆ ತರಲು ಸರ್ಕಾರವು ಚಿಂತಿಸುತ್ತಿದೆ. ಮೊಬೈಲ್ ಚಟವನ್ನು ಕೇವಲ ಹವ್ಯಾಸ ಎನ್ನದೇ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಎಂದು ಪರಿಗಣಿಸಿ ರಾಷ್ಟ್ರವ್ಯಾಪಿ ಜಾಗೃತಿ ಅಭಿಯಾನ ಆರಂಭಿಸಲು ಸಮೀಕ್ಷೆಯು ಶಿಫಾರಸನ್ನ ಮಾಡಿದೆ. ಈ ಮೊಬೈಲ್ ಅಡಿಕ್ಷನ್ ಅಥವಾ ಡಿಜಿಟಲ್ ಅಡಿಕ್ಷನ್ ತೊಂದರೆ ನಮ್ಮ ಭಾರತ ದೇಶಕ್ಕೆ ಮಾತ್ರವೇ ಅಥವಾ ಪ್ರಪಂಚದಲ್ಲಿರುವ ಇತರ ದೇಶಗಳಿಗೂ ಆಗಿದೆಯೇ? ಹೌದು, ಪ್ರಪಂಚದಲ್ಲಿರುವ ಇತರ ದೇಶಗಳು ಕೂಡ ಈ ಮೊಬೈಲ್ ಅಡಿಕ್ಷನ್, ಡಿಜಿಟಲ್ ಅಡಿಕ್ಷನ್ನಿಂದ ತೊಂದರೆಗಳನ್ನು ಅನುಭವಿಸುತ್ತಿವೆ. ಈಗಾಗಲೇ ಆಸ್ಟ್ರೇಲಿಯಾ, ಚೀನಾ, ಫ್ರಾನ್ಸ್, ಸೌತ್ ಕೊರಿಯಾ ಒಂದಿಷ್ಟು ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿವೆ. ಚೀನಾದಲ್ಲಂತೂ 18 ವರ್ಷದ ಒಳಗಿನ ಮಕ್ಕಳಿಗೆ ರಾತ್ರಿ 10ರಿಂದ 6ರವರೆಗೆ ಮೊಬೈಲ್ ಉಪಯೋಗ ಮಾಡದಂತೆ ರಾತ್ರಿ ಕರ್ಫ್ಯೂವನ್ನು ಹೇರಲಾಗಿದೆ. ಇನ್ನು ಕರ್ನಾಟಕದವರಾದಂತಹ ನಾವು ಗಮನಿಸಬೇಕಾದ ಒಂದು ವಿಷಯ, ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಭಾರತದ ಮೊದಲ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ ತೆರೆಯಲು ಮುಂದಾಗಿದೆ.
ನೋಡಿ, ಕನ್ನಡಿಗರಾದಂತಹ ನಾವು ಎಷ್ಟು ಡಿಜಿಟಲ್ ಅಡಿಕ್ಷನ್ ಆಗಿದ್ದೇವೆ, ಎಷ್ಟು ಮೊಬೈಲ್ ಅಡಿಕ್ಟ್ ಆಗಿದ್ದೇವೆ ಎಂದು. ಭಾರತದಲ್ಲೇ ಮೊದಲ ಡಿಜಿಟಲ್ ಡಿಟಾಕ್ಸ್ ಸೆಂಟರ್ ನಮ್ಮ ಬೆಂಗಳೂರಿನಲ್ಲಿ ತೆರೆಯಲು ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಒಟ್ಟಿನಲ್ಲಿ ಆರ್ಥಿಕ ಸಮೀಕ್ಷೆ 2025-26 ಮೊಬೈಲ್ ಅಡಿಕ್ಷನ್ ಅನ್ನು ಕೇವಲ ತಾಂತ್ರಿಕ ಸಮಸ್ಯೆಯಾಗಿ ಅಲ್ಲ, ವೈಯಕ್ತಿಕ ಸಮಸ್ಯೆಯಾಗಿ ಅಲ್ಲ, ಒಂದು ಮಾನವ ಸಂಪನ್ಮೂಲ ಮತ್ತು ಆರ್ಥಿಕ ಸಮಸ್ಯೆಯಾಗಿ ಪರಿಗಣಿಸಿದೆ. ಈ ವಿಷಯವನ್ನು ಮಾನವ ಅಭಿವೃದ್ಧಿ, ಸಾಮಾಜಿಕ ಸಮಸ್ಯೆ, ಉತ್ಪಾದಕತೆ ಮತ್ತು ಆರ್ಥಿಕ ಬೆಳವಣಿಗೆ, ಈ ಮೊಬೈಲ್ ಅಡಿಕ್ಷನ್ ಇವುಗಳೆಲ್ಲದರ ಮೇಲೂ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದೆ. ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ, ಡಿಜಿಟಲ್ ತಂತ್ರಜ್ಞಾನದ ಉಪಯೋಗ ಅಗತ್ಯ, ಆದರೆ ಅತಿಯಾದ ಬಳಕೆ ಅಪಾಯಕಾರ ಎಂಬ ಸಂದೇಶವನ್ನು ಆರ್ಥಿಕ ಸಮೀಕ್ಷೆ 2025-26 ನಮಗೆ ನೀಡಿದೆ. ಸರ್ಕಾರ ಏನೇ ಕ್ರಮಗಳನ್ನು ಜಾರಿಗೆ ತಂದರೂ, ಯೋಜನೆಗಳನ್ನು ಜಾರಿಗೆ ತಂದರೂ ಅವುಗಳನ್ನು ಅಳವಡಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ. ಆದಷ್ಟು ತಿಳಿದವರಾದಂತಹ ನಾವು ಮೊಬೈಲ್ ಉಪಯೋಗ, ಡಿಜಿಟಲ್ ಅಡಿಕ್ಷನನ್ನು ಕಡಿಮೆ ಮಾಡಿಕೊಂಡು ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಮಕ್ಕಳನ್ನು ಕೂಡ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡೋಣ. ಇದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿದ್ದು, ಏಕಾಗ್ರತೆಯ ಮಟ್ಟ ಹೆಚ್ಚಾಗಿ ಉತ್ಪಾದಕತೆಯು ಹೆಚ್ಚಾಗುತ್ತದೆ. ನಮ್ಮ ದೇಶದ ಆರ್ಥಿಕತೆಗೆ ನಮ್ಮ ಅಳಿಲು ಸೇವೆಯನ್ನು ನೀಡೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.